ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು ಅಂತಾದ್ರೆ ಬೇಕಾಗಿದ್ದೇನು ಗೊತ್ತುಂಟ? ಶುದ್ಧವಾದ ಮನಸ್ಸು. ನಾವು ದೇಶವನ್ನ ಗೆಲ್ಲಬೇಕು ಅಂತಾದ್ರೆ ಅದಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಶುದ್ಧವಾದ ಪ್ರೀತಿ. ಈ ಜಗತ್ತಿನಲ್ಲಿ ದ್ವೇಷವನ್ನ ದ್ವೇಷದಿಂದ ಗೆಲ್ಲಲು ಎಂದೆಂದಿಗೂ ಸಾಧ್ಯ ಇಲ್ಲ. ಕೆಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ 5 ರೀತಿಯ ಸಾಲಗಳು ಇದೆ. ಜೀವ ಮತ್ತು ಜಗತ್ತನ್ನು ನಿಯಂತ್ರಿಸ್ತಕ್ಕಂಥ ಈಶ್ವರನಿಗೆ ನಾನು ಋಣಿ ಅಲ್ಲ ಅಂತ ಹೇಳಲಿಕ್ಕೆ ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಅಧಿಕಾರ ಇಲ್ಲ, ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಆದ್ದರಿಂದ ತಿಳ್ಕೊಬೇಕು, ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ವಸುಧೈವ ಕುಟುಂಬಕಂ, ವಿಶ್ವವೇ ಒಂದು ಕುಟುಂಬ. ಆದ್ದರಿಂದ ಈ ರೀತಿ ಬದುಕಬೇಕು. ನಮ್ಮ ಮಕ್ಕಳ ಬದುಕು ಅಥವಾ ನಮ್ಮ ಬದುಕು ಈ ರೀತಿ ಇದೆಯೋ, ವೈಯಕ್ತಿಕ ಉನ್ನತಿ ಅಂದರೆ ನಾನು ಲೌಕಿಕ ಜೀವನದಲ್ಲಿ ಉನ್ನತವಾಗಿರತಕ್ಕಂಥ ಸಾಧನೆಯನ್ನು ಮಾಡಿ ಚೆನ್ನಾಗಿ ಬದುಕ್ತಾ ಇದ್ದೇನೋ, ನೀವು ಪ್ರಶ್ನೆ ಮಾಡಿಕೊಳ್ಳಿ. ಅಷ್ಟೇ ಅಲ್ಲ, ಏನಾದರೂ ಕಷ್ಟಪಟ್ಟಾದರೂ ಆತ್ಮೋದ್ಧಾರಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇನಾ ಯೋಚನೆ ಮಾಡಿ. ನೀವೇ ಯೋಚನೆ ಮಾಡಿಕೊಳ್ಳಿ. ಪ್ರತಿಯೊಬ್ಬರೂ ಕೂಡ ನನ್ನ ಬದುಕು, ನನ್ನ ವೈಯಕ್ತಿಕ ಬದುಕು ಕೇವಲ ನನ್ನ ಲೌಕಿಕ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಸೀಮಿತವಾಗಿ ಹೋಗ್ತಾ ಇದೆಯೋ? ನನ್ನ ಮಾನಸಿಕ ಶಕ್ತಿ, ಬೌದ್ಧಿಕ ಶಕ್ತಿ, ದೈಹಿಕ ಶಕ್ತಿ, ಇಂದ್ರಿಯಗಳ ಶಕ್ತಿ, ಆತ್ಮಶಕ್ತಿ ಇವೆಲ್ಲವೂ ಕೂಡ ಕೇವಲ ವೈಯಕ್ತಿಕ ಅಭಿವೃದ್ಧಿಗೆ ಮಾತ್ರ ವಿನಿಯೋಗ ಆಗ್ತಾ ಇದೆಯೋ, ಅಥವಾ ಅದರೊಟ್ಟಿಗೆ ಆತ್ಮೋದ್ಧಾರಕ್ಕೆ ನಾನು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೇನೋ ಅಂತ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿಕೊಳ್ಳಿ. ಎರಡೂ ಬಹಳ ಮುಖ್ಯ. ಒಂದಕ್ಕಾಗಿ ಮತ್ತೊಂದನ್ನು ಬಿಟ್ಟುಕೊಡಬೇಡಿ. ಎರಡರನ್ನು ಸಾಧನೆ ಮಾಡ್ತಾ ಮುಂದಕ್ಕೆ ಹೋಗಿ. ಯಾಕೆಂದರೆ ಲೌಕಿಕ ಅಭಿವೃದ್ಧಿಯಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು ಅಂತಾದರೆ ಬೇಕಾಗಿದ್ದೇನು ಗೊತ್ತುಂಟ? ಶುದ್ಧವಾದ ಮನಸ್ಸು, ಏಕಾಗ್ರಗೊಂಡಿರ್ತಕ್ಕಂಥ ಮನಸ್ಸು. ಅದೇ ಮನಸ್ಸನ್ನು ಇಟ್ಟುಕೊಂಡು ನಾವು ಆತ್ಮೋದ್ಧಾರವನ್ನು ಮಾಡಿಕೊಳ್ಬೇಕು. ಆದ್ದರಿಂದ ಲೌಕಿಕ ಕರ್ತವ್ಯ ಕರ್ಮಗಳನ್ನು ನಿಭಾಯಿಸುವುದು, ಆತ್ಮೋದ್ಧಾರಕ್ಕಾಗಿ ಪ್ರಯತ್ನಿಸುವುದು ಎರಡು ವಿರೋಧಾಭಾಸದ ಅಂಶಗಳಲ್ಲ, ಅವು ಪರಸ್ಪರ ಪೂರಕವಾಗಿರ್ತಕ್ಕಂಥ ಅಂಶಗಳು ಎನ್ನುವುದನ್ನು ನಾವು ಪ್ರತಿ ಕ್ಷಣವೂ ಜೀವನದಲ್ಲಿ ನೆನಪಲ್ಲಿ ಇಟ್ಟುಕೊಡ್ಬೇಕು. ಆದ್ದರಿಂದ ಯಾವುದನ್ನು ಬಿಟ್ಕೊಳ್ಬಾರದು. ಅದರೊಟ್ಟಿಗೆ ನಾವೇನು ಮಾಡಬೇಕು? ಕುಟುಂಬದ ಕ್ಷೇಮವನ್ನು ಸಾಧಿಸಬೇಕು. ಅಷ್ಟಲ್ಲದೆ ಸಮಾಜದ ಹಿತಕ್ಕಾಗಿ ಬದುಕಬೇಕು. ಅಷ್ಟೂ ಅಲ್ಲದೆ ದೇಶದ ಅಭಿವೃದ್ಧಿಗಾಗಿ ನಾವು ಬದುಕಬೇಕು. ಅಷ್ಟೂ ಅಲ್ಲದೆ ಇಡೀ ವಿಶ್ವದ ಎಲ್ಲ ಮಾನವರನ್ನು ಸಮಾನವಾಗಿ ಪ್ರೀತಿಸಬೇಕು. ಯು ಶುಡ್ ಲವ್ ಎವ್ರಿ ಒನ್ ವಿಥೌಟ್ ಎನಿ ರೀಸನ್, ಬಿಕಾಸ್ ಪ್ಯೂರೆಸ್ಟ್ ಲವ್ ಈಸ್ ಗಾಡ್. ಲೆಟ್ ಸಚ್ ಲವ್ equally be upon all human beings. This is what our Shastra says. This is what our Advaita says. ಆದ್ದರಿಂದ ಜೀವನದಲ್ಲಿ ಎಲ್ಲ ಮಾನವರನ್ನ ಸಮಾನವಾಗಿ ಪ್ರೀತಿಸಬೇಕು. ಯಾರನ್ನು ದ್ವೇಷಿಸಬಾರದು. ದ್ವೇಷವನ್ನು ನಾವು ಯಾವತ್ತು ಪ್ರಪಂಚದಲ್ಲಿ ಒಂದು ತಿಳ್ಕೊಬೇಕು. ನಾವು ದೇಶವನ್ನು ಗೆಲ್ಲಬೇಕು ಅಂತಾದರೆ ಅದಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ಶುದ್ಧವಾದ ಪ್ರೀತಿ. ದ್ವೇಷವನ್ನು ದ್ವೇಷದಿಂದ ಎಂದಿಗೂ ಗೆಲ್ಲಲಾಗುವುದಿಲ್ಲ. ನವೇರೇನ ವೇರಾನಿ ನ ಸಂಬಂತಿ ಚ ಕದಾಚನನ್ ಅವೇರೇನ ಚ ಸಂಬಂತಿ ಏತಧರ್ಮಂ ಸನಾತನ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹಿರಿಯರು. ಅಂದರೆ ಅರ್ಥ ಏನಂತ ಕೇಳಿದರೆ, ದ್ವೇಷವನ್ನು ದ್ವೇಷದಿಂದ ಎಂದಿಗೂ ಜಯಿಸಲು ಆಗುವುದಿಲ್ಲ. ನವೇರೇನ ವೇರಾನಿ, ಇದು ದಮ್ಮಪದಲ್ಲಿರ್ತಕ್ಕಂಥ ವಿಚಾರ. ನವೇರೇನ ವೇರಾನಿ ಸಂಬಂಧಿ ದ ಕದಾಚನನ್. ಸ್ವಲ್ಪ ಸಂಸ್ಕೃತದಾಗಿ ಇರುವುದಿಲ್ಲ, ಇದು ಸಂಸ್ಕೃತ ಅಲ್ಲ, ಇದು ಪಾಲಿ ಭಾಷೆ. ನವೇರೇನ ವೇರಾನಿ ಸಂಬಂಧಿ ದ ಕದಾಚನನ್ ಅವೇರೇನ ಚ ಸಂಬಂಧಿ ಏಸ ದಮ್ಮೋ, ನಾಟ್ ಧರ್ಮ, ಏಸ ದಮ್ಮೋ ಸನಾತನೋ. ಇದು ಪಾಲಿ ಭಾಷೆ. ಹೇಳಿದ್ದು ಭಗವಾನ್ ಬುದ್ಧ. ಭಗವಾನ್ ಬುದ್ಧ ಏನು ಹೇಳ್ತಾ ಇದ್ದಾನೆ ಸನಾತನ ಧರ್ಮದ ಬಗ್ಗೆ ಮಾತಾಡುವಾಗ? ತಿಳ್ಕೊಳ್ಳಿ, ಬುದ್ಧ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಸನಾತನ ಧರ್ಮ ಓನ್ಲಿ. ಗೊತ್ತಿರಬೇಕು ಎಲ್ಲರಿಗೂ. ಬುದ್ಧ ಸನಾತನ ಧರ್ಮ ಬಗ್ಗೆ ಹೇಳಿದ್ದಾನೆ. ಏನು? ನವೇರೇನ ವೇರಾನಿ ಸಂಬಂತಿ ದ ಕದಾಚನನ್ ಅವೇರೇನ ಸಂಬಂತಿ ಏಷ ಧಮ್ಮೋ ಸನಾತನ. ಧಮ್ಮ ಪದದಲ್ಲಿದೆ ಇದು. ಏನು ಹೇಳಿದ್ದಾನೆ ಅಂತ ಕೇಳಿದರೆ, ಈ ಜಗತ್ತಿನಲ್ಲಿ ದ್ವೇಷವನ್ನು ದ್ವೇಷದಿಂದ ಗೆಲ್ಲಲು ಎಂದೆಂದಿಗೂ ಸಾಧ್ಯ ಇಲ್ಲ. ಕೇವಲ ಶುದ್ಧವಾದ ಪ್ರೀತಿಯಿಂದ, ಅವೈರದಿಂದ ಮಾತ್ರ ನಾವು ದ್ವೇಷವನ್ನು ಗೆಲ್ಲಬಹುದು. ಆದ್ದರಿಂದ ಶುದ್ಧವಾದ ಪ್ರೀತಿ ಇದ್ದಾಗ ನಾವು ವಿಶ್ವ ಕಲ್ಯಾಣವನ್ನು ಸಾಧಿಸಬೇಕು ಅಂತ ಹೇಳ್ತಕ್ಕಂಥ ಋಷಿಮುನಿಗಳ ಆ ಒಂದು ತಪನ ಏನಿದೆ ಅದನ್ನು ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ವೈಯಕ್ತಿಕ ಉನ್ನತಿ, ಕುಟುಂಬದ ಕ್ಷೇಮ, ಸಮಾಜದ ಹಿತ, ದೇಶದ ಅಭಿವೃದ್ಧಿ, ವಿಶ್ವದ ಕಲ್ಯಾಣ, ಈ 5 ಅಂಶಗಳನ್ನ ಸಾಧಿಸಿದಾಗ ಮಾತ್ರ
ಮನುಷ್ಯ ಜನ್ಮಕ್ಕೆ ಆ ಪರಿಪೂರ್ಣತ್ವ ಎನ್ನುವುದು ಬರ್ತದೆ ಎನ್ನುವುದನ್ನು ಅತ್ಯಂತ ಸ್ಪಷ್ಟವಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ನಮ್ಮ ಮಕ್ಕಳ ವಿಕಾಸವನ್ನು ಪರಿಪೂರ್ಣವಾಗಿ ಬೆಳೆಸಬೇಕು, ವಿಕಾಸ ಮಾಡಬೇಕು ಅಂತಾದರೆ ಮೊಟ್ಟ ಮೊದಲು ನೀವು ಚೆನ್ನಾಗಿ ಆಸ್ತಿ ಸಂಪಾದನೆ ಮಾಡಬೇಕು ಅಂತಾದರೆ ಮೊಟ್ಟ ಮೊದಲಿಗೆ ಏನು ತಿಳ್ಕೊಬೇಕು ಗೊತ್ತುಂಟ, ನಿಮ್ಮಲ್ಲೇ ಏನಾದರೂ ಸಾಲ ಇದೆಯಾ ಅಂತ ತಿಳ್ಕೊಬೇಕು. ಒಬ್ಬ ವ್ಯಕ್ತಿ ಚೆನ್ನಾಗಿ ಆಸ್ತಿ ಬೆಳೆಸಬೇಕು, ಸ್ಥಿತಿವಂತನಾಗಬೇಕು ಅಂತ ಕನಸಿರ್ತದೆ. ಕನಸು ಎಲ್ಲರಿಗೂ ಇರಲೇಬೇಕು. ಆ ಕನಸನ್ನು ಸಾಕಾರಗೊಳಿಸ್ಬೇಕು ಅಂತಾದರೆ, ತುಂಬ ಆಸ್ತಿವಂತನಾಗಬೇಕಾದ್ರೆ ಮೊದಲು ಸಾಲ ಇದ್ರಾಗತ್ತಾ? ಮೊದಲು ಸಾಲ ಚುಕ್ತ ಮಾಡ್ಕೊಬೇಕು. ಸಾಲ ಚುಕ್ತ ಮಾಡಿಕೊಂಡು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಮತ್ತೆ ಆಸ್ತಿ ಬೆಳೆಸೋದು. ಸಾಲ ಸಿಕ್ಕಾಪಟ್ಟೆ ಇದ್ದಾಗ ಆಸ್ತಿವಂತನಾಗಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ಬೆಳೆಸ್ಕೋಬೇಕು ಅಂತಾದರೆ ಮೊಟ್ಟ ಮೊದಲು ಆತನು ತನಗಿರ್ತಕ್ಕಂಥ ಸಾಲವನ್ನು ತೀರಿಸುವ ರೂಪದಲ್ಲಿ ಬದುಕಬೇಕು. ಸಾಲನೇ ತೀರಿಸಿಲ್ಲ ಅಂತಂದರೆ ಆಸ್ತಿ ಮಾಡೋದಿರ ಕನಸಲ್ವಾ? ಏನು ಸ್ವಾಮಿಗಳೇ ಸಾಲ ಇದೆಯಾ? ಖಂಡಿತ ಇದೆ. ತಿಳ್ಕೊಳ್ಳಿ, ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ 5 ರೀತಿಯ ಸಾಲಗಳು ಇದೆ. ವಿ ಆರ್ ಗ್ರೇಟ್ಫುಲ್ ಟು 5 entities ಬೈ ಬರ್ತ್ ಇಟ್ ಸೆಲ್ಫ್. ಪ್ರತಿಯೊಬ್ಬ ಮನುಷ್ಯನು, ಇಲ್ಲಿ ಯಾವುದೇ ಸಮುದಾಯ, ಯಾವುದೇ ಧರ್ಮ, ಯಾವುದೇ ಮತ, ಕುಲ, ಗೋತ್ರ, ಸಂಪ್ರದಾಯ, ಸಿದ್ಧಾಂತ ಯಾವುದೂ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಜಗತ್ತಿನಲ್ಲಿ ಹುಟ್ಟುವಾಗಲೇ 5 ಅಂಶಗಳಿಗೆ ಆಭಾರಿಯಾಗಿ ಸಾಲವನ್ನು ತೆಗೆದುಕೊಂಡು ಹುಟ್ಟಿರ್ತಾನೆ. ಮೊದಲೇನು ಮಾಡಬೇಕು? ಸಾಲವನ್ನು ತೀರಿಸುವುದಕ್ಕೆ ಪೂರಕವಾಗಿ ಬದುಕುವುದನ್ನು ಕಲ್ತ್ಕೊಬೇಕು. ನಿಮ್ಮ ಮಕ್ಕಳಿಗೆ ಅದನ್ನು ಮೊದಲು ನಾವು ಹೇಳ್ಕೊಡಬೇಕು. ಮಕ್ಕಳೇ, ಮೊದಲು ಭೂಮಿ ಮೇಲೆ ಬಂದಿದ್ದೀರಾ, 5 ಸಾಲ ತೀರಿಸಿ. ಮೊದಲು ಸಾಲ ತೀರಿಸೋದಕ್ಕೆ ಪೂರಕವಾಗಿ ಬದುಕುವುದನ್ನು ನಿಮ್ಮ ಮಕ್ಕಳು ನೀವು ಕಲಿಸ್ಬೇಕು. ಇವತ್ತು ನಾವು ಮಕ್ಕಳನ್ನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತೇನಾದರೂ ನಮ್ಮ ಭಾರತೀಯ ಸಂಸ್ಕೃತಿಯ ಮೇಲೆ ಪ್ರಹಾರಗಳು ನಡೀತಾ ಇದೆ ಅಂತಾದರೆ, ಭಾರತೀಯ ಸಂಸ್ಕೃತಿಯನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ನೇರವಾಗಿರ್ತಕ್ಕಂಥ ಹೊಣೆಗಾರಿಕೆ ಪೋಷಕರದ್ದಾಗಿದೆ. ಪೋಷಕರೇ ನೀವೇ ಕಾರಣ. ಏನು ಭಾರತೀಯ ಸಂಸ್ಕೃತಿ ಇರ್ತಕ್ಕ ಸಮಸ್ಯೆಗಳಿಗೆ ನೀವೇ ನೇರವಾದ ಹೊಣೆಗಾರರು ಆಗಿದ್ದೀರಿ. ಆದ್ದರಿಂದ ಮೊದಲು ತಿಳ್ಕೊಳ್ಳಿ, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತಂದರೆ 5 ಸಾಲಗಳನ್ನ ತೀರಿಸೋದಕ್ಕೆ ಪೂರಕವಾಗಿ. ಏನಪ್ಪ 5 ಸಾಲ? ಯಾರು ಕೇಳಿದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವ ಮತ್ತು ಜಗತ್ತನ್ನು ನಿಯಂತ್ರಿಸುವ ಈಶ್ವರನಿಗೆ ಆಭಾರಿಯಾಗಿರ್ತಾನೆ, ಋಣಿಯಾಗಿರ್ತಾನೆ. ಜೀವ, ಜಗತ್ತು. ಜೀವ ಅಂದರೆ ನಾವೆಲ್ಲರೂ, ಆಲ್ ಲಿವಿಂಗ್ ಬೀಯಿಂಗ್ಸ್. ಜಗತ್ತು ಅಂದರೆ ದಿಸ್ ನೇಚರ್, ಎಂಟೈರ್ ವರ್ಲ್ಡ್. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟುವಾಗಲೇ ಜೀವ ಮತ್ತು ಜಗತ್ತನ್ನು ನಿಯಂತ್ರಿಸುವ ಈಶ್ವರನಿಗೆ, ಈಶ್ವರ ಇಸ್ ಎಕ್ಸ್ ಫ್ಯಾಕ್ಟರ್. ಒಬ್ಬರೊಬ್ಬರೇ ಎಕ್ಸ್ ಫ್ಯಾಕ್ಟರ್ಗೆ ಒಂದು ಹೆಸರು ಕೊಟ್ಟಿದ್ದಾರೆ. ಏನೇ ಕೊಟ್ಟುಕೊಳ್ಳಿ, ಹೆಸರು ನಮಗೆ ಮುಖ್ಯ ಅಲ್ಲ. ತಿಳ್ಕೊಳ್ಬೇಕಾಗಿದ್ದ ಅಂಶ ಏನಂತ ಕೇಳಿದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಜಗತ್ತಿನಲ್ಲಿ ಜೀವ ಮತ್ತು ಜಗತ್ತನ್ನು ನಿಯಂತ್ರಿಸುವ ಈಶ್ವರನಿಗೆ ಹುಟ್ಟಿನಿಂದಲೇ ಋಣಿಯಾಗಿರುತ್ತಾನೆ. ಯಾರಾದರೂ ಇಲ್ಲಿ ಕೇಳಬಹುದು, ಯಥಿಷ್ಠ ಇರ್ತಾರೆ ಅಲ್ವಾ, ನಾಸ್ತಿಕರು, ನಾವು ದೇವ್ರನ್ನೇ ನಂಬೋದಿಲ್ಲರಿ, ನಾವು ಹೇಗೆ, ನಮಗೆ ಹೇಗೆ ಆ ದೇವರ ಮೇಲೆ ಆಭಾರಿತನ ಇರುತ್ತದೆ, ದೇವ ಋಣ ಇರುತ್ತದೆ ಅಂತ ಕೇಳಬಹುದು. ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆ. ಬಟ್ ನೋಡಿ, ತಿಳ್ಕೊಳ್ಳಿ, ನಾಸ್ತಿಕರು ದೈವಾರಾಧನೆಯನ್ನು ಮಾಡದೇ ಇರಬಹುದು, ಆದರೆ ಅವರು ಪ್ರಕೃತಿಯ ಆರಾಧನೆಯನ್ನು ಮಾಡುತ್ತಾರೆ. ದೇ ಸೇ ನೇಚರ್ ಈಸ್ ಅಲ್ಟಿಮೇಟ್, ಪ್ರಕೃತಿಯೇ ಅಂತಿಮ ಅಂತಿದ್ದಾರೆ. ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆ, ಪ್ರಕೃತಿಯೂ ಕೂಡ ಪರಮೇಶ್ವರನ ಸ್ವರೂಪವೇ ಆಗಿದೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಯ ಆರಾಧನೆಯೂ ಕೂಡ ಪರಮೇಶ್ವರನ ಆರಾಧನೆಯ ಒಂದು ಭಾಗವೇ ಆಗಿದೆ. ಅದಕ್ಕೆ ನಾವು ಹಿಮಾಲಯ ಪರ್ವತದಲ್ಲಿ ಪರಿಕ್ರಮ ಮಾಡ್ತೇವೆ, ಗಂಗಾ ಆರತಿಯನ್ನು ಕಾಶಿಯಲ್ಲಿ ಮಾಡ್ತೇವೆ. ಯಾಕೆ ಅಂತ ಕೇಳಿದ್ರೆ, ತುಂಗಾ ಇದೆ, ಪವಿತ್ರವಾದ ತುಂಗಾ ಇದೆ. ಇಲ್ಲಿ ತುಂಗವನ್ನು ನಾವು ಕೇವಲ ನೀರು ಅಂತ ನೋಡುವುದಿಲ್ಲ, ತುಂಗಾ ದೇವತೆಯಾಗಿ ಆರಾಧನೆ ಮಾಡ್ತೇವೆ. ಯಾಕೆ ಅಂತ ಕೇಳಿದರೆ, ಪ್ರಕೃತಿಯೂ ಕೂಡ ಪರಮೇಶ್ವರನಿಂದಲೇ, ದೇವರಿಂದಲೇ ಬಂದಿದ್ದು. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ
ಪ್ರಕೃತಿಯ ಆರಾಧನೆಯೂ ಕೂಡ ಪರಮೇಶ್ವರನ ಆರಾಧನೆಯ ಒಂದು ಭಾಗ ಆಗಿರುವುದರಿಂದ ನಾಸ್ತಿಕರಿಗೂ ಕೂಡ ಪರೋಕ್ಷವಾಗಿ ಆ ದೇವಋಣ ಅನ್ನುವುದು, ಆಭಾರಿತನ ಎನ್ನುವುದು ಸಹಜವಾಗಿಯೇ ಇರುತ್ತದೆ. ಆದ್ದರಿಂದ ದೇವಋಣ ಯಾರು ಇಲ್ಲ ಅಂತ ಹೇಳಲಿಕ್ಕೆ, ಜೀವ ಮತ್ತು ಜಗತ್ತನ್ನು ನಿಯಂತ್ರಿಸ್ತಕ್ಕಂಥ ಈಶ್ವರನಿಗೆ ನಾನು ಋಣಿ ಅಲ್ಲ ಅಂತ ಹೇಳಲಿಕ್ಕೆ ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಅಧಿಕಾರ ಇಲ್ಲ, ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಸರಿ, ಇನ್ಯಾರಿಗಿದೆಯಪ್ಪ ಋಣ ಅಂತ ಕೇಳಿದರೆ ಋಷಿ ಋಣ ಇದೆ. ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಹಿರಿಯರಿಗೆ, ಋಷಿಮನೆಗಳಿಗೆ ನಾವು ಋಣಿಗಳಾಗಿದ್ದೇವೆ. ಜ್ಞಾನ ಎಲ್ಲವೂ ಜ್ಞಾನವೇ, ಯಥಾರ್ಥವಾಗಿರ್ತಕ್ಕಂಥ ಅರಿವು. ಜ್ಞಾನ ಅಂದರೆ ಏನು? ಯಥಾರ್ಥವಾದ ಅರಿವು. ಯಥಾರ್ಥವಾದ ಅರಿವೇ ಜೀವನಕ್ಕೆ ನಿಜವಾದ ಬೆಳಕು. ಇವತ್ತು ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಕೆಲವು ಮಕ್ಕಳು 100ಕ್ಕೆ 100 ತೆಗಿತಾ ಇದ್ದಾರೆ. ಅರ್ಥ ಏನು? ಆ ಸಬ್ಜೆಕ್ಟಲ್ಲಿ ಅವರಿಗೆ ಪರ್ಫೆಕ್ಟ್ ನಾಲೆಡ್ಜ್ ಇದೆ. ಪರ್ಫೆಕ್ಟ್ ನಾಲೆಡ್ಜ್ ಇದ್ರೆ ಏನಾಗುತ್ತೆ? ಭಯ ಇಲ್ಲ. ಕೆಲವು ಮಕ್ಕಳಿಗೆ ಮ್ಯಾಥ್ಸ್ ಅಂದರೆ ಭಯ ಇರ್ತದೆ. ಯಾಕೆ ಅಂತ ಕೇಳಿದರೆ ಯಥಾರ್ಥವಾದ ಅರಿವು ಮ್ಯಾಥ್ಸ್ ಬಗ್ಗೆ ಇರುವುದಿಲ್ಲ, ಗಣಿತದ ಬಗ್ಗೆ ಇರುವುದಿಲ್ಲ. ಮ್ಯಾಥ್ಸ್ ಎಕ್ಸಾಮ್ ಬಂದರೆ ಭಯಪಡ್ತಾರೆ. ಅದಕ್ಕೆ ಎಲ್ಲಿ ಯಥಾರ್ಥವಾಗಿರ್ತಕ್ಕಂಥ ಅರಿವಿನ ಕೊರತೆ ಇರ್ತದೋ ಅಲ್ಲಿ ಮನುಷ್ಯನಿಗೆ ಭಯ, ದುಃಖ, ನೋವು, ಸಂಕಟ ಎಲ್ಲವೂ ಇದೆ. ಸಾವು. ಯಾಕೆ ಭಯಪಡ್ತಾರೆ? ಯೋಚನೆ ಮಾಡಿದ್ದೀವಾ? ಯಾಕೆ ಗೊತ್ತುಂಟ? ಸಾಮಾನ್ಯ ಮನುಷ್ಯರಿಗೆ ಸಾವಿನ ಬಗ್ಗೆ ಯಥಾರ್ಥವಾದ ಅರಿವು, ತಿಳುವಳಿಕೆ, ಜ್ಞಾನ ಇರುವುದಿಲ್ಲ. ಆದ್ದರಿಂದಲೇ ಸಾವು ನಿಕ್ಕುಳೆ ಎಲ್ಲರೂ ಭಯಪಡ್ತೇವೆ. ಅರ್ಥ ಆಯ್ತಾ? ಯಥಾರ್ಥವಾಗಿರ್ತಕ್ಕಂಥ ಅರಿವಿನ ಅಭಾವವೇ ಸಕಲ ದುಃಖಗಳಿಗೂ ಮೂಲ ಕಾರಣ.